ನಿಮಿಷ ನನ್ನ ಜೊತೆ ಬಾ. ಸಾಕ್ಷಿ, ಆದಿತ್ಯ ಫೋನ್ ಮಾಡ್ತಾ ಇದ್ದೇನೆ ಕಣೆ. ನೀನು ಅಳ್ಬೇಡ, ನಾರ್ಮಲ್ ವಾಯ್ಸಲ್ಲೇ ಮಾತಾಡು. ತಗೋ, ನೀನೇ ಮಾತಾಡು. ಹಲೋ ಹಲೋ ಸಾಕ್ಷಿ, ಎಲ್ಲಿದ್ಯಾ? ನಾನು ಶಿಶು ವಿಹಾರದಲ್ಲಿದ್ದೀನಿ. ಹೌದಾ? ಇನ್ನು ಎಷ್ಟೊತ್ತಾಗತ್ತೆ ಬರೋದು? ಒಂದು 9 ಗಂಟೆ ಆಗ್ಬೋದು. ಸರಿ, ಅಲ್ಲಿ ನಿರೋಷನೂ ಇದ್ದಾಳಾ? ಹಾ, ಇಲ್ಲ ಇದ್ದಾಳೆ. ಫೋನ್ ಕೊಡ್ಲಾ? ಹಾ ಕೊಡು. ಏನಪ್ಪ ಮಹಾರಾಜ, ಏನ್ ಸಮಾಚಾರ? ಏನಿಲ್ಲ, ಇನ್ನೂ ನೀವಿಬ್ರು ಮನೆಗೆ ಬಂದಿಲ್ವಲ್ಲ, ಅದಕ್ಕೆ ಸುಮ್ಮನೆ ಫೋನ್ ಮಾಡಿದೆ. ಎಲ್ಲಿದ್ದೀರಾ? ಅದೇನ್ ಮತ್ತೆ ಮತ್ತೆ ಕೇಳ್ತ್ಯಾ? ಇವಾಗ ತಾನೇ ಸಾಕ್ಷಿ ಹೇಳಿದ್ಲು ತಾನೆ ನಾನು ಶಿಶು ವಿಹಾರದಲ್ಲೇ ಇದ್ದೀನಿ. ಇನ್ನೆಲ್ಲಿ ಹೋಗ್ಲಿ? ಮತ್ತೆ ಆರ್ಯ ನಿನ್ನ ಹಾಸ್ಪಿಟಲ್ ನೋಡ್ದೆ ಅಂತ ಹೇಳ್ದ? ಅದು ಒಂದು ಅರ್ಧ ಗಂಟೆ ಹೋಗಿದೆ ಕಣೋ, ಅವಾಗ್ಲೇ ಬಂದ್ಬಿಟ್ಟೆ. ಸರಿಯಾಗಿದ್ರೆ ನನಗೆ ಯಾಕೋ ಮನೇಲಿ ಬೋರ್ ಆಗ್ತಿದೆ. ನಾನು ಈಗಲೇ ಶಿಶು ವಿಹಾರಕ್ಕೆ ಬರ್ತಾ ಇದ್ದೀನಿ. ಸರಿ ಆಯ್ತು, ಬಾ. ಸಾಕ್ಷಿ, ನಾವು ಅರ್ಜೆಂಟಾಗಿ ಶಿಶು ವಿಹಾರಕ್ಕೆ ಹೋಗ್ಬೇಕು ಕಣೆ. ಯಾಕೆ? ಆದ್ರೆ ಶಿಶು ವಿಹಾರಕ್ಕೆ ಬರ್ತಾ ಇದ್ದಾನೆ. ಹೌದಾ? ಹಾ, ಆರ್ಯ ನನಗೆ ನೋಡಿದನ್ನ ಆದಿತ್ಯ ಅಂತ ಹೇಳಿದ್ದಾನೆ. ಅದಕ್ಕೆ ಅವನಿಗೆ ಡೌಟ್ ಬಂದು ಶಿಶು ವಿಹಾರಕ್ಕೆ ಬರ್ತಾ ಇದ್ದಾನೆ. ಅರ್ಜೆಂಟಾಗಿ ನಾವು ಅಲ್ಲಿ ಹೋಗ್ಬೇಕಣ್ಣ, ಅವ್ನು ಬರೋಷ್ಟೊಳಗಡೆ. ಸರಿ, ಆಂಟಿಗೆ ಹೇಳೋಗೋಣ ಬಾ. ಆಂಟಿ, ನಾನು ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕು. ರಂಜಿತಕ್ಕೆ ಪ್ರಜ್ಞೆ ಬಂದಿದ ತಕ್ಷಣ ನನಗೆ ತಿಳಿಸಿ. ಆಯ್ತಮ್ಮ, ಹೋಗ್ಬಿಟ್ಟ. ಸ್ವಲ್ಪ ಬೇಗ ಹೋಗಿ ಸರ್. ಸಾಕ್ಷಿ, ನಾವು ಹೋಗೋದಕ್ಕಿಂತ ಮುಂಚೆ ಆದಿ ಏನಾದರೂ ಶಿಶು ವಿಹಾರಕ್ಕೆ ಬಂದ್ಬಿಟ್ಟಿದ್ರೆ ಏನೇ ಮಾಡೋದು? ನನಗೇನು ಗೊತ್ತಾಗ್ತಿಲ್ಲ ನಿರೋಷ. ಈ ಕಡೆ ರಂಜಿತ್ ಒಂದು ಟೆನ್ಷನು, ಆದಿದೊಂದು ಟೆನ್ಷನ್. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಬೇರೆ ಆದಿತ್ಯನ ಹತ್ರ ಸುಳ್ಳು ಹೇಳಿ ನೀನಿನ್ನ ಶಿಶು ವಿಹಾರಕ್ಕಂತ ಕರ್ಕೊಂಡು ಬಂದಿದ್ದೀನಿ. ಅಕಸ್ಮಾತ್ ಇದೇನಾದ್ರೂ ಸುಳ್ಳು ಅಂತ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ. ಸ್ವಲ್ಪ ಬೇಗ ಹೋಗಿ ಸರ್, ಅರ್ಜೆಂಟ್ ಇದೆ. ಇರಿ ಮೇಡಮ್, ಟ್ರಾಫಿಕ್ ಹೋಗೋದ್ ಬೇಡವಾ?